ಹಾಗೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರ? ಸಿ ಮ್ಯಾನ್, ಕೆಟ್ಟದ್ದು ಅನ್ನೋದು ಹೇಳೋ ಬಾಯಲ್ಲಿರಲ್ಲ, ಕೇಳೋ ಕಿವಿಲಿರಲ್ಲ, ಅರ್ಥ ಮಾಡ್ಕೊಳ್ಳೋ ಮನ್ಸಲ್ಲಿರುತ್ತೆ ಮ್ಯಾನ್. ನಾನು ಅದನ್ನೇ ಹೇಳ್ತಾ ಇರೋದು. ನೀನ್ ಮಾಡ್ತಾರೋ ಸರಿನಾ? ಅಂತ ಒಳ್ಳೆ ಮನೆತನದಲ್ಲಿ ಹುಟ್ಟಿ ನೀನು ಆ ವೇಷ ಮೇಲೆ ಹೋಗ್ತಾ ಇದ್ಯಾ? ಶರಾಪ್! ನನ್ನ ಮನದರಸಿಗೆ ಪ್ರಿಯತಮಗೆ ವೇಶ್ಯ ಅಂದ್ರೆ ನನ್ನ ಬಾಯಿ ಮಾತಾಡಲ್ಲ, ಕೈ ಕಾಲುಗಳು ಮಾತಾಡುತ್ತೆ. ಬಿ ಕೇರ್ಫುಲ್. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ. ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸೌದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗಿ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ನಾನು ಅವಳ ಹತ್ರ ಹೋಗಿ ಏನ್ ಮಾಡ್ತೀನಿ ಅನ್ಕೊಂಡಿದ್ಯಾ ಮ್ಯಾನ್? ರಾತ್ರಿ ಎಲ್ಲ ಏನ್ ಮಾಡ್ತೀನಿ ಅನ್ಕೊಂಡಿದ್ಯಾ? ಆ ಹೊಲಸನ್ನ ಬಾಯಿಂದ ಹೇಳೋದಕ್ಕೂ ಅಸಹ್ಯ ಆಗತ್ತೆ. ನಿನಗೆ ಮದುವೆ ಆಗಿದ್ಯಾ ಮ್ಯಾನ್? ಇಲ್ಲ. ಮತ್ ನಾನು ರಾತ್ರಿ ಎಲ್ಲ ಅವಳ ಜೊತೆ ಏನ್ ಮಾಡ್ತೀನಿ ನಿನ್ಗೆ ಹೆಂಗ್ ಗೊತ್ತಾಯ್ತು ಮ್ಯಾನ್? ಹೆಂಗ್ ಗೊತ್ತಾಯ್ತು? ಅಂದ್ರೆ ನಾನು ಮಾಡ್ತಿರೋ ಕೆಲಸ ಹೊಲಸಲ್ಲ, ನೀನ್ ಯೋಚನೆ ಮಾಡ್ತಿರೋ ರೀತಿ ಹೊಲಸು, ನಿನ್ನ ಮನಸ್ಸು ಹೊಲಸು. ನೀವ್ ಇಂಡಿಯನ್ಸೇ ಇಷ್ಟು ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ನಾನು ಅಲ್ಲಿಂದ ಬಂದಿರೋ ಮ್ಯಾನ್ 100 years ನಿಮ್ಗಿಂತ ಅಡ್ವಾನ್ಸ್ ಇದೀನಿ, ಗೊತ್ತಾ? ಓಕೆ, ಯು ಕ್ಯಾನ್ ಗೋ ನೌ. ಲೆಮೋನ್, ನಾನೇನೋ ಮಾತಾಡ್ತಾ ಇದ್ದೀನಿ, ನೀನೇನೋ ಮಾತಾಡ್ತಾ ಇದೆಯಲ್ಲ. ನಾನ್ ಹೇಳ್ತಾ ಇರೋದು ನೀ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ. ಏನ್ ಮಾಡ್ಲಿ ಮ್ಯಾನ್? ನನ್ನ ಹೆಂಡತಿಗೆ ಏನ್ ಮಾಡ್ಲಿ ಮ್ಯಾನ್? ರೇಪ್ ಮಾಡುವಂತ್ಯಾ ಮ್ಯಾನ್? ರೇಪ್ ಮಾಡ್ಲಾ? ಮೋಹನ್, ಏನು ಅಂತ ಮಾತಾಡ್ತಾ ಇದ್ಯಾ? ಹೌದು ಮ್ಯಾನ್, ಯಾರೊಬ್ರಿಗೆ ಇಷ್ಟ ಇಲ್ದೇ ಇದ್ರು ಅಲ್ಲಿ ನಡೆಯೋದು ಶೋಭನ ಅಲ್ಲ, ಅದು ಬಲಾತ್ಕಾರ, ಅತ್ಯಾಚಾರ, ರೇಪ್. ಅದು ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡಿರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವಳು ಇಷ್ಟ ಆಗತ್ರ ಡ್ರೆಸ್ ಹಾಕೋ ಮಾಡಕ್ ಬಿಟ್ಟಿದ್ದೀರಾ ಮ್ಯಾನ್? ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ 2 hour ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್? ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್? ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ, ಅರೇಂಜ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲಕ್ಕೇರಿಸಿ ಕಷ್ಟಪಟ್ಟ ಮೇಲ್ಬರಲ್ಲ ಕಟ್ಟುಪಾಡಲ್ಲಿ ಕಟ್ ಹಾಕಿ ಭಾವನೆಗಳೆಲ್ಲ 100 ಭಾಷೆಯಲ್ಲಿ ಬಂಧಿಸಿ ಜಾಲಿಯಾಗಿರೋಲ್ಲ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೇಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲು. ಬಟ್ ಐ ಡೋಂಟ್ ಕೇರ್. ಮೋಹನ್, ನೀ ಹೇಳ್ತಾ ಇರೋದು ಸರಿ ಅನ್ಸುತ್ತೋ, ಆದ್ರೆ ನೀ ಮಾಡ್ತಾ ಇರೋದು ಸರಿ ಅನ್ಸದಿಲ್ವೋ? ನಾನು ಮಾಡ್ತಿರೋದು ನನಗ್ ಸರಿ ಇಲ್ಲ ಅನ್ಸ್ಬೇಕು, ನಿನಗಲ್ಲ. ನನಗ್ ಸರಿ ಇಲ್ಲ ಅಂತ ನಾನು ನಿನ್ ಕಾಂಟ್ಯಾಕ್ಟ್ ಮಾಡ್ತೀನಿ, ಇದೇ ಜಾಗದಲ್ಲಿ ಮಾತಾಡೋಣ. ಓಕೆ, ಬಾಯ್. ಮೋಹನ್, ಆಹಾ, ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಗುರುವೇ, ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಮಾತುಗಳನ್ನು ಅಚ್ಚಾಕ್ಸಿ ವಿಶ್ವವಿದ್ಯಾಲಯಕ್ಕೊಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ. ನಿಮ್ಮ ಮಾತುಗಳಿಂದ ನನಗೆ ಜ್ಞಾನೋದಯವಾಯಿತು. ಈಗಲೇ ದೇವರ ಸನ್ನಿಧಿಗೆ ಹೋಗಿ ನನ್ನ ಮುಡಿಯನ್ನು ಕೊಟ್ಟು ನನ್ನ ಆಚಾರ ವಿಚಾರಗಳನ್ನು ಅಲ್ಲೇ ಬಿಟ್ಬರ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಆದ್ರೆ ಒಂದು ಚಿಕ್ಕ ಸಮಸ್ಯೆ, ಅಲ್ಲಿಗೆ ಹೋಗಕ್ಕೆ 2 ರೂಪಾಯಿ ಕಮ್ಮಿ ಇದೆ. ದಯವಿಟ್ಟು ತಾವು ಕೊಟ್ರೆ. ಅಡ್ವಾನ್ಸ್ ಟ್ರೆಡಿಷನಲ್ ಬೆಗ್. ಓಕೆ, $2. ನಾನು ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ $5 ಕೊಡ್ತೀನಿ. $5? ಅದೆಲ್ಲ ಬೇಡ ಸ್ವಾಮಿ, 5 ರೂಪಾಯಿ ಕೊಡಿ ಸಾಕು. It doesn't know the value of dollars. ನಿನ್ ಯೋಗ್ಯತೆನೆ ಅಷ್ಟು. ಓಕೆ, ನೀನ್ ಇವಾಗ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀಯಲ್ಲ, ಮತ್ತೆ ಅದು ಬೆಳೀತದೆ ವಾಪಸ್ ಬರುತ್ತೆ ಅಂತ ಕೊಡ್ತೀಯ. ಬೆಳೆದೇನೆ ಇದ್ದಿದ್ರೆ ಕೊಡ್ತಿದ್ಯಾ? ಅಂತ ದೇವ್ರ ಮೇಲೆ ಭಕ್ತಿ ಇದ್ರೆ ನಿನ್ ಕಣ್ ಕಿತ್ಕೊಡು, ಕೈ ಕತ್ತರಿಸ್ಕೊಡು, ಕಟ್ ಮಾಡ್ಕೊಡು. ದೇವ್ರಿಗೆ ಮುಡಿ ಕೊಡ್ತಾನಂತೆ. ಮುಡಿ ದೇವ್ರನ್ನೇನೋ